ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸತತ ಮೂರನೇ ಬಾರಿಗೆ ಡಕ್ಔಟ್ ಆದ ಅಭಿಷೇಕ್ ಶರ್ಮಾ ಇನ್ನು ವಿಶ್ವಕಪ್ ನಲ್ಲೇ ಭಾರತದ ಪರ ಕೆಟ್ಟ ದಾಖಲೆ ನಿರ್ಮಿಸಿದ್ದಾರೆ ಅಂತ ಹೇಳ್ಬೋದು ಅಭಿಷೇಕ್ ಶರ್ಮಾ. ಇನ್ನು ಔಟ್ ಆದ ತಕ್ಷಣವೇ ಹೆಡ್ ಕೋಚ್ ಆಗಿರುವಂತಹ ಗೌತಮ್ ಗಂಭೀರ್ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅಷ್ಟಕ್ಕೂ ಏನೆಲ್ಲ ಮಾತನಾಡಿದ್ದಾರೆ ಗೌತಮ್ ಗಂಭೀರ್ ಅವರು ಅಭಿಷೇಕ್ ಶರ್ಮಾ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು ನೆದರ್ಲ್ಯಾಂಡ್ಸ್ ವಿರುದ್ಧ ಲೀಗ್ ಸ್ಟೇಜ್ ಹಂತದಲ್ಲಿ ಬಂದ್ಬಿಟ್ಟು 4ನೇ ಪಂದ್ಯ ಆದ್ರೆ ಆಡ್ತಾ ಇದೆ. ಇನ್ನು ಈ ಪಂದ್ಯ ಬಂದ್ಬಿಟ್ಟು ಅಹಮದಾಬಾದ್ ನಲ್ಲಿ ಆದ್ರೆ ನಡೆಯುತ್ತೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಟಾಸ್ ಗೆದ್ದಂತ ನಾಯಕ ಸೂರ್ಯ ಅವರು ಮೊದಲು ಬ್ಯಾಟಿಂಗ್ ಆದ್ರೆ ಆಯ್ಕೆ ಮಾಡಿಕೊಳ್ತಾರೆ. ಇನ್ನು ಈ ಪಂದ್ಯದಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಬ್ಯಾಟಿಂಗ್ ತೆಗೆದುಕೊಂಡ ನಂತರ ನಮ್ಮ ಭಾರತ ತಂಡ 200-250 ರನ್ ಹೊಡಿತಾರೆ ಮತ್ತು ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಬೆಂಕಿ ಬ್ಯಾಟಿಂಗ್ ಮಾಡ್ತಾರೆ ಇವತ್ತಿನ ದಿನ ಅಂತ ಅಂದುಕೊಂಡಿದ್ದೆವು, ಮತ್ತು ಆದ್ರೆ ಅಲ್ಲಿ ಆಗಿದ್ದೇ ಬೇರೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಇವತ್ತಿನ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅವರು 3 ಬಾಲ್ ಆಡಿ ಮತ್ತೊಮ್ಮೆ ಡಕ್ಔಟ್ ಆದ್ರೆ ಆಗ್ತಾರೆ. ಇಶಾನ್ ಕಿಶನ್ ಕೂಡ ಅಂತ ಫಾರ್ಮ್ ಏನು ತೋರಿಸಲಿಲ್ಲ. ಇವತ್ತಿನ ಪಂದ್ಯದಲ್ಲಿ ಇಶಾನ್ ಕಿಶನ್ ಕೂಡ 18 ರನ್ ಆದ್ರೆ ಆಡ್ತಾರೆ. ಇನ್ನು ತಿಲಕ್ ವರ್ಮಾ ಕೂಡ 27 ಬಾಲ್ಗಳಲ್ಲಿ 31 ರನ್ ಆಡಿ ಕೆಟ್ಟ ದಾಖಲೆಯನ್ನು ಕೂಡ ಬರೀತಾರೆ ಅಂತ ಹೇಳ್ಬೋದು. ಮತ್ತು ಇವರು ಕೂಡ ಸ್ಲೋ ಆಗಿ ಆಡ್ತಾ ಇದ್ದಾರೆ, ಮೊದಲು ಇವರನ್ನು ತೆಗೆದುಹಾಕಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು ಅಭಿಮಾನಿಗಳು. ಹೌದು ಸ್ನೇಹಿತರೆ, ನಾಯಕ ಸೂರ್ಯಕುಮಾರ್ ಯಾದವ್ ಕೂಡ ಇವತ್ತು ಸ್ಟ್ರಗಲ್ ಆದ್ರೆ ಮಾಡಿದ್ರು. 28 ಬಾಲ್ಗಳಲ್ಲಿ 34 ಆದ್ರೆ ಆಡ್ತಾರೆ. ಇನ್ನು ಈ ಪಂದ್ಯದಲ್ಲಿ ಭಾರತ ತಂಡ 193 ರನ್ ಕಲೆ ಹಾಕಬೇಕಂತಂದ್ರೆ ಪ್ರಮುಖ ಕಾರಣ ಅಂತಂದ್ರೆ ಅದು ಶಿವಮ್ ದುಬೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಶಿವಮ್ ದುಬೆ ಇವತ್ತಿನ ಪಂದ್ಯದಲ್ಲಿ 31 ಬಾಲ್ಗಳಲ್ಲಿ 66 ರನ್ ಆದ್ರೆ ಹೊಡಿತಾರೆ. ಇದರಲ್ಲಿ 6 ಸಿಕ್ಸ್ 4 4 ಮತ್ತು 212 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಇನ್ನು ಕುಂಪು ಪಾಂಡ್ಯ ಕೂಡ 21 ಬಾಲ್ಗಳಲ್ಲಿ 30 ರನ್ ಆದ್ರೆ ಹೊಡಿತಾರೆ. ಇನ್ನು ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಮೊದಲು ಬ್ಯಾಟಿಂಗ್ ಮಾಡಿ 193 ರನ್ ಆದ್ರೆ ಹೊಡಿತಾರೆ. ಇನ್ನು ಅಭಿಷೇಕ್ ಶರ್ಮಾ ನೆದರ್ಲ್ಯಾಂಡ್ಸ್ ವಿರುದ್ಧ ಮತ್ತೊಮ್ಮೆ ಡಕ್ಔಟ್ ಆಗುವ ಮೂಲಕ ಕೆಟ್ಟ ದಾಖಲೆಯನ್ನು ಕೂಡ ಬರೆದಿದ್ದಾರೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ನಮ್ಮ ಭಾರತದ ಪರ T20 ವಿಶ್ವಕಪ್ ನಲ್ಲಿ ಯಾರು ಒಬ್ಬ ಬ್ಯಾಟರ್ ಕೂಡ 3 ಬಾರಿ ಡಕ್ಔಟ್ ಆದ್ರೆ ಆಗಿಲ್ಲ ಅಂತ ಹೇಳ್ಬೋದು. T20 ವರ್ಲ್ಡ್ ಕಪ್ ನಲ್ಲಿ ಇದೀಗ ಕೆಟ್ಟ ದಾಖಲೆಯನ್ನು ತಮ್ಮ ಹೆಸರಿಗಾದ್ರೆ ಬರೆದುಕೊಂಡಿದ್ದಾರೆ ಅಭಿಷೇಕ್ ಶರ್ಮಾ. ಇನ್ನು ಅಭಿಷೇಕ್ ಶರ್ಮಾ 0 ರನ್ಗೆ ಔಟ್ ಆದ ಬಳಿಕ ಹೆಡ್ ಕೋಚ್ ಆಗಿರುವಂತಹ ಗೌತಮ್ ಗಂಭೀರ್ ಏನೆಲ್ಲ ಮಾತಾಡಿದ್ರೆ ಅಂತಂದ್ರೆ, ಹೌದು ಒಬ್ಬ ಬ್ಯಾಟರ್ ಅಂದ್ಮೇಲೆ ತಪ್ಪಾದ್ರೆ ಮಾಡಿರ್ತಾರೆ, ಮತ್ತು ಆದ್ರೆ ಅಭಿಷೇಕ್ ಶರ್ಮಾ ಅವರು 3 ಬಾರಿ ಡಕ್ಔಟ್ ಆದ್ರೆ ಆಗಿದ್ದಾರೆ. ಅದು ನಮಗೇನು ಚಿಂತೆ ಇಲ್ಲ, ಆದ್ರೆ ಅವರು ಬ್ಯಾಟ್ ನಿಂದ ರನ್ ಬರ್ತಿಲ್ಲ ಮತ್ತು ಆ ಕಾರಣದಿಂದಾಗಿ ನಮ್ಮ ತಂಡಕ್ಕೆ ಸ್ವಲ್ಪ ಚಿಂತೆ ಆಗಿದೆ. ಮತ್ತು ಸೂಪರ್ ಎಂಟರ್ ಅಲ್ಲೂ ಕೂಡ ಇವರು ಇದೇ ರೀತಿ ಆಡಿದರೆ ನಮಗೆ ತೊಂದರೆ ಆದ್ರೆ ಆಗುತ್ತೆ. ಇನ್ನು ನನ್ನ ಪ್ರಕಾರ ಸೂಪರ್ ಎಂಟರ್ ಅಲ್ಲಿ ಅದ್ಭುತವಾಗಿ ಆಡಲಿದ್ದಾರೆ ಅಭಿಷೇಕ್ ಶರ್ಮಾ ಅವರು. ಅವರ ಬ್ಯಾಟ್ ನಿಂದ ತುಂಬಾನೇ ರನ್ ಬರಲಿವೆ ಸೂಪರ್ ಎಂಟರ್ ಅಲ್ಲಿ ಎಂದು ಹೆಡ್ ಕೋಚ್ ಆಗಿರುವಂತಹ ಗೌತಮ್ ಗಂಭೀರ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.